ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನ ಆಗಸ್ಟ್ 12, 2025 ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆ ಏನಿದೆ, ಇದರಿಂದ ಬಹಳ ಪ್ರಮುಖವಾದಂತಹ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ಪದ ಸೀಡ್, CEDE, ಸೀಡ್. ಈ ಸೀಡ್ ಬೇರೆ ಫ್ರೆಂಡ್ಸ್. ಇನ್ನೊಂದು ಪದ ಬರುತ್ತೆ SEED. ಈ ಸೀಡ್ಗೆ ಅರ್ಥ ಫ್ರೆಂಡ್ಸ್, ಈಗ ನೀವು ಪರಂಗಿ ಹಣ್ಣನ್ನ ಕುಯ್ದಾಗ ಅದ್ರೊಳಗಡೆ ಬರುತ್ತಲ್ಲ ಬೀಜಗಳು, ಇದಕ್ಕೆ ಸೀಡ್ ಅಂತ ಕರೀತಾರೆ. ಕಲ್ಲಂಗಡಿ ಬೀಜ, ಕರ್ಬೂಜ ಹಣ್ಣಿನ ಬೀಜ, ಅದು ಸೀಡ್. ಸಿಇಡಿಗೆ ಸೀಡ್ ಅಂತಂದ್ರೆ ಕನ್ನಡದಲ್ಲಿ ಬಿಟ್ಟು ಕೊಡೋದು, ಅಥವಾ ನ್ಯೂಸ್ ಪೇಪರ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತೀವಲ್ಲ, ಹಸ್ತಾಂತರಿಸು ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಫ್ರೆಂಡ್ಸ್, ಒಂದು ದೇಶ ಅಥವಾ ಒಬ್ಬ ರಾಜ, ಒಂದು ದೇಶ ತನ್ನ ನಿಯಂತ್ರಣದಲ್ಲಿ ಇರತಕ್ಕಂತಹ ಭೂ ಪ್ರದೇಶವನ್ನ ಬೇರೆ ದೇಶಕ್ಕೆ ಹಸ್ತಾಂತರ ಮಾಡೋದೇನಿದೆ ಫ್ರೆಂಡ್ಸ್, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೀಡ್ ಅಂತ ಕರೀತಾರೆ. ಇಂದಿನ ಕಾಲದಲ್ಲಿ ಫ್ರೆಂಡ್ಸ್, ರಾಜ ಯುದ್ಧದಲ್ಲಿ ಸೋತ್ರೆ ತನ್ನ ನಿಯಂತ್ರಣದಲ್ಲಿ ಇರ್ತಕ್ಕಂತಹ ಒಂದಷ್ಟು ಭೂ ಪ್ರದೇಶವನ್ನ ಗೆದ್ದ ರಾಜನಿಗೆ ಏನ್ ಮಾಡ್ಬೇಕಾಗಿತ್ತು? ಹಸ್ತಾಂತರಿಸಬೇಕಾಗಿತ್ತು, ಬಿಟ್ಟುಕೊಡ್ಬೇಕಾಗಿತ್ತು. ಇದಕ್ಕೆ ಸೀಡ್ ಅಂತ ಕರೀತಾರೆ. ಫ್ರೆಂಡ್ಸ್, ಹೆಡ್ಲೈನ್ ಗಮನಿಸಿ. ಈಗ ರಷ್ಯಾ ಮತ್ತೆ ಉಕ್ರೇನ್ ಇವೆರಡು ದೇಶಗಳು ಯುದ್ಧದಲ್ಲಿ ತೊಡಗಿದವೆ. ಈ ಪದ ನ್ಯೂಸ್ ಪೇಪರ್ ಅಲ್ಲಿ ಹೆಚ್ಚಾಗಿ ಯಾವ್ದಾದ್ರು ದೇಶಗಳ ಗಡಿ ವಿವಾದ ಇದ್ರೆ, ಆರ್ಟಿಕಲ್ ಗಡಿ ವಿವಾದದ ಬಗ್ಗೆ ಏನಾದ್ರೂ ವಿಷಯ ಇದ್ರೆ ಆರ್ಟಿಕಲ್ ಅಲ್ಲಿ, ಈ ಪದ ಅಲ್ಲಿ ಬಳಕೆ ಆಗುತ್ತೆ ಫ್ರೆಂಡ್ಸ್. ಈಗ ರಷ್ಯಾ ಉಕ್ರೇನ್ ಗಡಿ ವಿವಾದದಿಂದಾಗಿ ಯುದ್ಧದಲ್ಲಿ ತೊಡಗಿದವೆ. ಈ ಸಂದರ್ಭದಲ್ಲಿ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ರಷ್ಯಾ ಮತ್ತೆ ಉಕ್ರೇನ್ ಈ ಎರಡು ದೇಶಗಳು ಯುದ್ಧವನ್ನ ನಿಲ್ಲಿಸಬೇಕು ಅಂತಂದ್ರೆ ತಮ್ಮ ತಮ್ಮ ನಿಯಂತ್ರಣದಲ್ಲಿರತಕ್ಕಂತಹ ಒಂದಷ್ಟು ಭೂ ಪ್ರದೇಶವನ್ನ ಹಸ್ತಾಂತರಿಸಬೇಕು ಪರಸ್ಪರ, ಬಿಟ್ಕೊಡ್ಬೇಕು ಪರಸ್ಪರ, ಆಗ ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಒಂದು ದೇಶ ತನ್ನ ನಿಯಂತ್ರಣದಲ್ಲಿ ಇರತಕ್ಕಂತಹ ಭೂ ಪ್ರದೇಶವನ್ನ ಬಿಟ್ಕೊಡೋದಕ್ಕೆ, ಹಸ್ತಾಂತರ ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ಸೀಡ್ ಅಂತ ಕರೀತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಎರಡನೇ ಪದ ಟ್ರೂಸ್, TRUCE. ಟ್ರೂಸ್ ಅಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಕದನ ವಿರಾಮ ಅಥವಾ ತಾತ್ಕಾಲಿಕ ಶಾಂತಿ ಒಪ್ಪಂದ ಫ್ರೆಂಡ್ಸ್. ಇದು ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಈಗ ಫ್ರೆಂಡ್ಸ್, ಎರಡು ದೇಶಗಳು ಯುದ್ಧದಲ್ಲಿ ತೊಡಗಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ಮತ್ತೆ ಗಾಜಾ ಯುದ್ಧದಲ್ಲಿ ತೊಡಗಿದ್ರೆ, ಅಥವಾ ವ್ಯಾಪಾರದ ವಿಷಯಕ್ಕೆ ಜಗಳದಲ್ಲಿ ತೊಡಗಿದ್ರೆ, ಓಕೆ, ಈ ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಸೋದಕ್ಕೆ ಮಾಡಿಕೊಳ್ಳುವಂತಹ ಒಪ್ಪಂದ ಏನಿದೆ ಫ್ರೆಂಡ್ಸ್, ವಿರಾಮ ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರೂಸ್ ಅಂತ ಕರೀತೇವೆ. ಇದಕ್ಕೆ ಮತ್ತೊಂದು ಪದ ಇದೆ ಫ್ರೆಂಡ್ಸ್, ಇದು ನಾವು ಮುಂಚಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಸೀಸ್ ಫೈರ್ ಅಂತ, ಅಂದ್ರೆ ಕದನ ವಿರಾಮ. ಫ್ರೆಂಡ್ಸ್, ಈ ಹೆಡ್ಲೈನ್ ಗಮನಿಸಿ. ಚೀನಾ ಮತ್ತೆ ಅಮೆರಿಕ ಫ್ರೆಂಡ್ಸ್ ಕೆಲವು ತಿಂಗಳುಗಳ ಹಿಂದೆ ವ್ಯಾಪಾರದ ವಿಷಯವಾಗಿ ತುಂಬಾ ಜಗಳಗಳಲ್ಲಿ ತೊಡಗಿದ್ವು. ಓಕೆ, ಅದು ತುಂಬಾ ದಿನಗಳ ಕಾಲ ಮುಂದುವರಿಯಿತು. ನಂತರ ಎರಡೂ ದೇಶಗಳು ಒಂದು ತೀರ್ಮಾನಕ್ಕೆ ಬಂದವು. ನಾವು ಇದೇ ರೀತಿ ಜಗಳ ಕಂಟಿನ್ಯೂ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಸಮಸ್ಯೆಗಳು ಉದ್ಭವ ಆಗುತ್ತೆ. ಬಟ್ ಟೈಮ್ ಬೀಯಿಂಗ್, ತಾತ್ಕಾಲಿಕವಾಗಿ ಈ ಜಗಳವನ್ನ ಸ್ಟಾಪ್ ಮಾಡೋಣ ಅಂತ ಹೇಳಿ ಈ ವ್ಯಾಪಾರದ ಕದನ ವಿರಾಮವನ್ನ ನಿಲ್ಲಿಸಿ ಶಾಂತಿ ಒಪ್ಪಂದವನ್ನ ಮಾಡ್ಕೊಂಡ್ರು ಫ್ರೆಂಡ್ಸ್. ಈ ಶಾಂತಿ ಒಪ್ಪಂದಕ್ಕೆ ಟ್ರೂಸ್ ಅಂತ ಕರಿತೀವಿ. ನಿನ್ನೆ ತಾನೇ ಈ ಶಾಂತಿ ಒಪ್ಪಂದ ಎಂಡ್ ಆಗಿತ್ತು. ಅದನ್ನ ಟ್ರಂಪ್ ಅವರು 90 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಏನನ್ನ? ಟ್ರೂಸ್, ತಾತ್ಕಾಲಿಕ ಶಾಂತಿ ಒಪ್ಪಂದವನ್ನ. ಫ್ರೆಂಡ್ಸ್, ಟ್ರೂಸ್ ಅಂತಂದ್ರೆ, ಸೀಸ್ ಫೈರ್ ಅಂತಂದ್ರೆ ತಾತ್ಕಾಲಿಕವಾಗಿ ಮಾಡಿಕೊಳ್ಳುವಂತಹ ಒಂದು ಕದನ ವಿರಾಮ ಅಥವಾ ಶಾಂತಿ ಒಪ್ಪಂದ. ಫ್ರೆಂಡ್ಸ್, ಮೂರನೇ ಪದ ರೆಲ್ಮ್, REALM. ರೆಲ್ಮ್ ಅಂತಂದ್ರೆ ಎರಡು ಅರ್ಥ ಬರುತ್ತೆ ಫ್ರೆಂಡ್ಸ್. ಒಂದು, ಸಾಮ್ರಾಜ್ಯ, ಒಬ್ಬ ರಾಜ ಅಥವಾ ಒಂದು ರಾಣಿಯ ಆಳ್ವಿಕೆಯಲ್ಲಿರ್ತಕ್ಕಂಥ ಒಂದು ರಾಜ್ಯ ಅಥವಾ ಸಾಮ್ರಾಜ್ಯಕ್ಕೆ ರೆಲ್ಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬ್ರಿಟಿಷ್ ಸಾಮ್ರಾಜ್ಯ, ರೆಲ್ಮ್ ಆಫ್ ಬ್ರಿಟಿಷ್. ಇನ್ನೊಂದು ಅರ್ಥ
ಈ ಹೆಡ್ಲೈನ್ ಅಲ್ಲಿ ಬಳಕೆ ಆಗಿರ್ತಕ್ಕಂಥ ಪದ ಕ್ಷೇತ್ರ ಅಥವಾ ವ್ಯಾಪ್ತಿ. ಕ್ಷೇತ್ರ ಅಥವಾ ವ್ಯಾಪ್ತಿ. ಈಗ ಸಚಿನ್ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ ತುಂಬಾ ಹೆಸರನ್ನ ಮಾಡಿದ್ದಾರೆ. ಸಚಿನ್ ಇಸ್ ಫೇಮಸ್, ಪಾಪ್ಯುಲರ್ ಇನ್ ದ ರೆಲ್ಮ್ ಆಫ್ ಕ್ರಿಕೆಟ್. ಓಕೆ, ವಿಜ್ಞಾನದ ಕ್ಷೇತ್ರ, ರೆಲ್ಮ್ ಆಫ್ ಸೈನ್ಸ್. ಓಕೆ, ಸೊ ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ಈ ಪದ ಎಂತಕ್ಕೆ ಬಳಕೆ ಆಗಿದೆ ಅಂತಂದ್ರೆ JNK, ಜಮ್ಮು ಅಂಡ್ ಕಾಶ್ಮೀರ ಅಸೆಂಬ್ಲಿ ಏನಿದೆ, ಈಗ ನಮ್ಮಲ್ಲಿ ರಾಜಕಾರಣಿಗಳ ಗುಂಪಿಗೆ ವಿಧಾನಸಭಾ ಅಂತ ಕರಿತೀವಿ. ಓಕೆ, MLA ಎಲ್ಲ MLA ಸೇರಿಸಿ ನಾವು ವಿಧಾನಸಭಾ ಅಂತ ಕರಿತೀವಿ. ಅದೇ ರೀತಿ ಜಮ್ಮು ಅಂಡ್ ಕಾಶ್ಮೀರ ಅಸೆಂಬ್ಲಿ ಏನಿದೆ ಫ್ರೆಂಡ್ಸ್, ಅಲ್ಲಿಗೆ ಕೆಲವು ವ್ಯಕ್ತಿಗಳನ್ನ ನಾಮಿನೇಟ್ ಮಾಡಿ ಸೇರಿಸುವಂತಹ ಪದ್ಧತಿ ಇದೆ. ಓಕೆ, ಈಗ ವೀರೇಂದ್ರ ಹೆಗಡೆ ಅವರನ್ನ ಮತ್ತೆ ಸುಧಾಮೂರ್ತಿ ಅವರನ್ನ ನಾಮಿನೇಷನ್ ಮೂಲಕ ನಾವು ರಾಜ್ಯಸಭೆಗೆ ಕಳಿಸಿದ್ವಿ. ಅದೇ ರೀತಿ ಜಮ್ಮು ಅಂಡ್ ಕಾಶ್ಮೀರ್ ಅಸೆಂಬ್ಲಿಗೆ ಅಲ್ಲಿನ ಸರ್ಕಾರ ಕೆಲವರನ್ನ ನಾಮಿನೇಟ್ ಮಾಡಿ ಆ ಅಸೆಂಬ್ಲಿಗೆ ಕಳಿಸ್ಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿತು. ಆದ್ರೆ ಕೇಂದ್ರ ಸರ್ಕಾರ ಎಲೆಕ್ಟೆಡ್ ಗವರ್ನಮೆಂಟ್ಗೆ ಅಂತಹ ಅಧಿಕಾರ ಇಲ್ಲ ಅಂತ ಹೇಳಿದೆ. ಈ ಅಧಿಕಾರ ಎಲೆಕ್ಟೆಡ್ ಗವರ್ನಮೆಂಟ್ ನ ಔಟ್ಸೈಡ್ ದ ರೆಲ್ಮ್ ಅಂತಂದ್ರೆ ಆ ಸರ್ಕಾರದ ಅಧಿಕಾರದ ವ್ಯಾಪ್ತಿಯಿಂದ ಹೊರಗಡೆ ಇದೆ, ಕ್ಷೇತ್ರದಿಂದ ಹೊರಗಡೆ ಇದೆ ಅಂತ ಈ ಹೆಡ್ಲೈನ್ ಹೇಳುತ್ತೆ. ಫ್ರೆಂಡ್ಸ್, ಈ ದಿನದ ಕಡೆಯ ಪದ ಲ್ಯಾಶ್, LASH. ಲ್ಯಾಶ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಬಲವಾಗಿ ಅಪ್ಪಳಿಸು ಅನ್ನುವಂತ ಅರ್ಥ ಬರುತ್ತೆ. ಒಂದು ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಬಹಳ ಫೋರ್ಸ್ ಆಗಿ ಅಪ್ಪಳಿಸಿ ಬೀಳೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಲ್ಯಾಶ್ ಅಂತ ಕರಿತೀವಿ. ಫ್ರೆಂಡ್ಸ್, ಯಾವ್ದಾದ್ರು ಒಂದು ನಗರದಲ್ಲಿ, ಸಿಟಿಯಲ್ಲಿ, ಓಕೆ, ಹೆವಿ ರೈನ್, ಮಳೆ ಜಾಸ್ತಿ ಬಿದ್ರೆ, ಓಕೆ, ಜಾಸ್ತಿ ಬಿದ್ರೆ, ರಭಸವಾಗಿ ಅಪ್ಪಳಿಸಿದ್ರೆ, ಅದು ನ್ಯೂಸ್ ಅಲ್ಲಿ ಇದ್ರೆ ಫ್ರೆಂಡ್ಸ್, ಆ ನ್ಯೂಸಿನ ಆರ್ಟಿಕಲ್ ಅಲ್ಲಿ, ಹೆಡ್ಲೈನ್ ಅಲ್ಲಿ ಈ ಪದ ಇದ್ದೇ ಇರುತ್ತೆ ಫ್ರೆಂಡ್ಸ್. ಈಗ ಡೆಲ್ಲಿಯಲ್ಲಿ, ಬೆಂಗಳೂರಿನಲ್ಲಿ ಮಳೆ ರಭಸವಾಗಿ ಬೀಳ್ತಾ ಇದೆ. ಸೊ ಅದಕ್ಕೆ ಈ ಪದದ ಬಳಕೆ ಈ ಹೆಡ್ಲೈನ್ ಅಲ್ಲಿ ಆಗಿದೆ ಫ್ರೆಂಡ್ಸ್. ಸೊ ಲ್ಯಾಶ್ ಅಂತಂದ್ರೆ ಬಲವಾಗಿ ಅಪ್ಪಳಿಸು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ದಿನದ ಪತ್ರಿಕೆಯಿಂದ ಈ 4 ಪದಗಳನ್ನ ಕಲ್ತಿದ್ದೀವಿ. ಮೊದಲ ಪದ ಸೀಡ್ ಅಂತಂದ್ರೆ ಒಂದು ದೇಶ ತನ್ನ ಅಧಿಕಾರದಲ್ಲಿರ್ತಕ್ಕಂಥ ಭೂಪ್ರದೇಶವನ್ನ ಇನ್ನೊಂದು ದೇಶಕ್ಕೆ ಬಿಡ್ಕೊಡುವಂಥದ್ದು. ಟ್ರೂಸ್ ಅಂತಂದ್ರೆ ತಾತ್ಕಾಲಿಕ ಶಾಂತಿ ಒಪ್ಪಂದ. ರೆಲ್ಮ್ ಅಂತಂದ್ರೆ ಕ್ಷೇತ್ರ ಅಥವಾ ವ್ಯಾಪ್ತಿ ಅಥವಾ ಸಾಮ್ರಾಜ್ಯ. ಮತ್ತು ಕಡೆ ಪದ ಲ್ಯಾಶ್ ಅಂತಂದ್ರೆ ಅಪ್ಪಳಿಸು. ಫ್ರೆಂಡ್ಸ್, ಸಾಧ್ಯವಾದ್ರೆ ಈ ಪದಗಳನ್ನ ಬಳಸಿ ನಮ್ಮ ಸಂದೇಶ ರೀತಿ ಕಾಮೆಂಟ್ ಮಾಡಿ. ಇದರಿಂದ ನಿಮ್ಗೆ ಒಂದು ರಿವಿಷನ್ ಆಗುತ್ತೆ, ಮತ್ತೆ ಇನ್ನೊಂದು ಬೇರೆಯವರು ಓದಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.